ಹಾಯ್ ಎವ್ರಿವನ್, ಟೇಸ್ಟಿಂಗ್ ಇಂಫಿನಿಟಿ ಚಾನಲ್ಗೆ ಸ್ವಾಗತ. ಮಶ್ರೂಮ್ ಗ್ರೇವಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 200 ಗ್ರಾಮ್ ಮಶ್ರೂಮನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. 2 ತುಂಡುಗಳನ್ನಾಗಿ ಕಟ್ ಮಾಡಿ ಚಿಕ್ಕದಾದ ಮಾಡಿಕೊಂಡರೆ ಅದು ನೀರಿನ ಅಂಶ ಇರುತ್ತೆ, ಕರಗಿ ಹೋಗುತ್ತೆ. ಇದಕ್ಕೆ ಬೇಕಾಗಿರೋದು 3 ಈರುಳ್ಳಿ, 3 ಟೊಮೆಟೊ, 8 ರಿಂದ 10 ಪೀಸ್ ಬೆಳ್ಳುಳ್ಳಿ, 1.5 ಇಂಚು ಹಸಿ ಶುಂಠಿ, ಹಸಿ ಮೆಣಸಿಕಾಯಿ 3, ಅರ್ಧ ಲಿಂಬೆಹಣ್ಣು. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲು ಬಿಡಿ. ಅದಕ್ಕೆ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಅದು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರಿತಾ ಇರಿ. ಇದಕ್ಕೆ 3 ರಿಂದ 4 ಲವಂಗವನ್ನು ಹಾಕಿ, ಹಾಗೆ 2 ಪೀಸ್ ಯಾಲಕ್ಕಿಯನ್ನು ಹಾಕಿಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಿನಷ್ಟು ಕರಿಮೆಣಸನ್ನು ಹಾಕಿಕೊಳ್ಳಿ. 4 ರಿಂದ 5 ಪೀಸ್ ಸಣ್ಣ ತುಂಡುಗಳನ್ನು ದಾಲ್ಚಿನ್ನಿಯನ್ನು ಹಾಕಿ. ಹಾಗೆ ಬಿರಿಯಾನಿ ಹೂವು, ಸ್ಟಾರ್ ಫ್ಲವರ್, ಇದನ್ನು 1 ಹಾಕಿ. ಬಿರಿಯಾನಿ ಎಲೆಯನ್ನು 2 ಹಾಕಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಆಗಬೇಕು. 2 ಹಸಿಮೆಣಸಿಕಾಯನ್ನು ಹಾಕಿಕೊಳ್ಳಿ. ಹಾಗೆ 8 ರಿಂದ 10 ಪೀಸು ಬೆಳ್ಳುಳ್ಳಿಯನ್ನು ಹಾಕಿ. 1.5 ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ. ಕಟ್ ಮಾಡಿ ಇಟ್ಟುಕೊಂಡ ಟೊಮೆಟೊವನ್ನು ಹಾಕಿಕೊಳ್ಳಿ. ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಬೇಕು. 8 ರಿಂದ 10 ಪೀಸು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದನ್ನು ಹಾಕಿ 1 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಿ. 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದು ಚೆನ್ನಾಗಿ ಬೇಯಬೇಕು. ಅದಕ್ಕೆ 2 ರಿಂದ 3 ಚಮಚ ನೀರನ್ನು ಹಾಕಿ 1 ನಿಮಿಷ ಹಾಗೆ ಬೇಯಲು ಬಿಡಿ. ಇದು ಬೇಯಿದ ನಂತರ ಇದನ್ನು ಆರಲು ಬಿಡಿ. ಆರಿದ ತಕ್ಷಣ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನುಣ್ಣಗೆ ರುಬ್ಬಿಕೊಳ್ಳಬೇಕು. ಇದು ಚಪಾತಿ, ರೊಟ್ಟಿಗೆ ತುಂಬಾ ರುಚಿಕರವಾಗಿರುತ್ತೆ. ಜೀರಾ ರೈಸ್, ಫ್ರೈಡ್ ರೈಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಪಾತ್ರೆಯಲ್ಲಿ 4 ರಿಂದ 5 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಅದಕ್ಕೆ ತೆಗೆದಿಟ್ಟುಕೊಂಡ 1 ಬಿರಿಯಾನಿ ಎಲೆಯನ್ನು ಹಾಕಿ. ಇದು ಚೆನ್ನಾಗಿ ಎಣ್ಣೆ ಕಾದ ನಂತರ ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿ. ಈ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಇದಕ್ಕೆ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಕುದಿಯಲು ಬಿಡಬೇಕು. ನಾವು ಕಟ್ ಮಾಡಿಟ್ಟುಕೊಂಡ ಮಶ್ರೂಮನ್ನು ಹಾಕಿಕೊಳ್ಳಬೇಕು. ಮಶ್ರೂಮನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡ್ರಿ, ಈ ಥರದಲ್ಲಿ ಕುದೀತಾ ಇದೆ. ಇವಾಗ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ಳಬೇಕು. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಉರಿಯಲ್ಲಿ 8 ರಿಂದ 10 ನಿಮಿಷ ಚೆನ್ನಾಗಿ ಬೇಯಲು ಬಿಡಬೇಕು. ಇವಾಗ ಈ ಥರದಲ್ಲಿ ಬೆಂದಿದೆ. ಮಶ್ರೂಮು ಬೆಂದಿದೆ ಇಲ್ಲ ಅಂತ ನೋಡಿಕೊಂಡು ಇನ್ನು ಸ್ವಲ್ಪ ನೀರನ್ನು ಹಾಕಿ ಅರ್ಧ ಲಿಂಬೆಹಣ್ಣು ರಸವನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ. ನೋಡಿ, ಈ ಥರದಲ್ಲಿ ಇವಾಗ ಗ್ರೇವಿ ರೆಡಿ ಆಗ್ತಾ ಇದೆ. ಮಶ್ರೂಮ್ ಅಣಬೆ ಗ್ರೇವಿ ತುಂಬಾ ಹೆಲ್ತಿಕರವಾದ ರೆಸಿಪಿ ಆಗಿರುತ್ತೆ. ಇದು ನಿಮಗೆ ಯಾವ ಥರ ಥಿಕ್ನೆಸ್ ಬೇಕು ಆ ಥರದಲ್ಲಿ ಇದನ್ನು ಕುದಿಸಿಕೊಳ್ಳಿ. ಮಶ್ರೂಮ್ ಗ್ರೇವಿ ರೆಡಿ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.